ನಾನು 1978 ಫೆಬ್ರವರಿ 28ರಂದು ಶಾಸಕನಾಗಿ ಆಯ್ಕೆಯಾದೆ. ಒಂದೇ ಕ್ಷೇತ್ರದಲ್ಲಿ 10 ಬಾರಿ ಚುನಾವಣೆ, ಅದರಲ್ಲಿ 3 ಬಾರಿ ಸೋತಿದ್ದೇನೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ನೀಗಿಸಿದ್ದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ನನ್ನ ಕ್ಷೇತ್ರಕ್ಕೆ ಹಲವು ಸಿಎಂಗಳು ಬಂದು ಹೋಗಿದ್ದಾರೆ. ಅನುಭವ ಸದ್ಬಳಕೆ ಮಾಡಿಕೊಳ್ಳುವ ವಿಶ್ವಾಸ ಇದೆ ಅಂತ ಈ ರೀತಿಯಾಗಿ ಟಿ.ವಿ. ಜಯಚಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರಿಗೂ ಕೂಡ ಆಸೆ ಇದೆ, ಯಾರಿಗೂ ಆಸೆ ಇರೋದಿಲ್ಲ ಹೇಳಿ. ಸಚಿವ ಸ್ಥಾನಕ್ಕೆ ಇವರು ಕೂಡ ಕವೆಲು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿಹಾರ ಚುನಾವಣಾ ಆದ ಬಳಿಕ ಬಹುಶಃ ಅದರ ಬಗ್ಗೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಕಾದು ನೋಡಬೇಕು. ಆದರೆ ನಾನು 1978 ಫೆಬ್ರವರಿ 25ನೇ ತಾರೀಕು ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು. ನನಗಾಗಲೇ 48 ವರ್ಷ ಆಯಿತು. ಇನ್ನು ನನಗೆ ಒಂದೇ ಹೌಸಲ್ಲಿ ಒಂದೇ ಕ್ಷೇತ್ರ, ಒಂದೇ ಮನೆ. ಬೇರೆ ಮನೆ ಅಂದರೆ ಮನೆ ಅಂತಂದರೆ ಇನ್ಯಾವುದಲ್ಲ, ಅಪ್ಪರ್ ಹೌಸ್ಗೆ ಹೋಗಲಿಲ್ಲ ಅಥವಾ ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಹೌಸಲ್ಲಿ ನಾನು 10 ಚುನಾವಣೆ ನೋಡಿದ್ದೇನೆ. 3 ಬಾರಿ ಸೋತಿದ್ದೇನೆ, 7 ಬಾರಿ ನಾನು ಗೆದ್ದಿದ್ದೇನೆ. ನಾನು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆ ಕುಡಿಯೋ ನೀರಿಗಿದ್ದಂಥ ಹಾಹಾಕಾರ, ಅದು ಅಂತರ್ಜಲದ ಕೊರತೆ, ಈ ಹಾಹಾಕಾರವನ್ನು ನೀಗಿಸಬೇಕು ಅಂತಕ್ಕಂಥದ್ದಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿ ನಾನು ಎಲ್ಲೋ ಒಂದು ಕಡೆಗೆ ಸಂಪೂರ್ಣ ತೃಪ್ತಿ ಅಲ್ಲದಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸಗಳಾಗ್ತಾ ಇದೆ. ಅದು ಬಹುಶಃ ಇನ್ನೂ ಕೂಡ ನನ್ನ ಕ್ಷೇತ್ರ ಮತ್ತು ನನ್ನ ಜಿಲ್ಲೆಗೆ ಸಂಬಂಧಿಸಿದಂಥದ್ದು ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ಕೆಲವಿದೆ. ಅದು ಅವಕಾಶ ಸಿಕ್ಕಿರೆ ಅದನ್ನು ಪರಿಪೂರ್ಣ ಮಾಡಿಸ್ಬೇಕು ಅಂತಕ್ಕಂಥ ಗುರಿ ಇದೆ. ಆದರೆ ನಾನು 1978 ಫೆಬ್ರವರಿ 25ನೇ ತಾರೀಕು ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು. ನನಗಾಗಲೇ 48 ವರ್ಷ ಆಯಿತು. ಇನ್ನು ನನಗೆ ಒಂದೇ ಹೌಸಲ್ಲಿ ಒಂದೇ ಕ್ಷೇತ್ರ, ಒಂದೇ ಮನೆ. ಬೇರೆ ಮನೆ ಅಂದರೆ ಮನೆ ಅಂತಂದರೆ ಇನ್ಯಾವುದಲ್ಲ, ಅಪ್ಪರ್ ಹೌಸ್ಗೆ